ಬಿಡು ನಿನ್ನ ಹಠವನ್ನ ಕೇಳು ಎನ್ನ ಮಾತಿನ್ನ ಮಾತೆ ಮಾತನು ನೀನು ನೀನು ನಿನ್ನೋ ಹೋಗರೇನೋ ಬಿಡು ನಿನ್ನ ಹಠವನ್ನ ಮಾತೆ ಮಾತನು ಕೇಳಿನ್ನ ಎನ್ನ ಮಾತನು ನೀನು ನೀನು ಹೋಗರೇನೋ. ಗಂಡಗನ ಗಾಂಡೀವಿಯೊಡನೆ ಯುದ್ಧಕ್ಕೆ ಹೋಗುವನೆಂದು ಹೇಳುವಿಯಲ್ಲ? ಹೌದು ಜನನೇ. ಕುಮಾರ, 3 ಲೋಕದ ಗಂಡಗಲ ಗಾಂಡೀವಿಯೆಂದು ಪ್ರಖ್ಯಾತಿಯನ್ನು ಪಡೆದಂತ ಪಾರ್ಥನೊಡನೆ ಯುದ್ಧ ಮಾಡಿ ಜಯಿಸುವುದು ನಿನ್ನಿಂದಾಗಲಾರದು. ಯಾದಕ್ಕಾಗಲಾರದು ಜನನೇ? ಕುಮಾರ, ನೀನು ಅವರೊಡನೆ ಯುದ್ಧವನ್ನು ಮಾಡಿದರೆ ಈ ಲೋಕದಲ್ಲಿ ನಿನಗೆ ಅಪಕೀರ್ತಿ ಬರುವುದು. ಹೆತ್ತ ಮಾತೆಯಾದ ಎನ್ನ ಮಾತನ್ನು ಚಿತ್ತ ಬಿಟ್ಟು ಕೇಳುವಂತನಾಗು. ಕಂಡೆಯ ಬೊಬ್ಬರು ವಾಹನ ನಾನೇನು ಹೇಳಲಿ ನಿನ್ನಗೆ ಗಂಡ ಅರ್ಜುನನ 3 ಜಗದೊಳು ಊರ್ಜಿತನೆಂದು ಹೇಳಿಯಲ್ಲ, ಅಂತ ವೀರಾದ ವೀರ ನಮ್ಮ ದೇಶದಲ್ಲೇ ನಮ್ಮ ಮನೆತನಕ ಚಂದವರದ ಕುಂದೆಗೆ ಬರುವುದು. ಅಮ್ಮಯ್ಯ ಜನನೇ, ಬಾಣ ಬತ್ತಳಕ್ಕಿಂತ ನಡೆಯುತ್ತಿದ್ದರೇಗೆ ಅಮ್ಮಯ್ಯ. ಈ ಛತ್ರನಾದವನು ಛತ್ರ ಧರ್ಮವನ್ನು ಅನುಸರಿಸಿ ಕುದುರೆಯನ್ನು ಕಟ್ಟಿ ಹಾಕಿರುವನು. ಈ ಮಾತೆ ಪುತ್ರ, ಛತ್ರನಾದವನು ಛತ್ರ ಧರ್ಮವನ್ನು ಅನುಸರಿಸಿ ಈ ಕುದುರೆಯನ್ನು ಕಟ್ಟಿ ಹಾಕಿರುವನು. ಈ ಮಾತೆ ಕಾಗವನ್ನು ಬಿಡಿ ಎಂದು ಹೇಳಿದರೆ ನಾನೇನು ಕೈಲಾಗದೆ ಹೇಳಿ ಎಂದು ಎನ್ನಂ ಧಿಕ್ಕರಿಸಿದ ಮಾತೆ ತಿಳಿದು ನೋಡಿದ್ರು ಮಾತೆ. ಕುಮಾರ, ಜನನೇ, ನೀನು ಕೈಲಾಗದೆ ಹೇಳಿ ಎಂದು ನಾನು ಹಾಗೆ ಹೇಳಲಿಲ್ಲ ಪುತ್ರ. ಆದರೆ ನೀನು ಮಾಡುತ್ತಿರುವ ಕಾರ್ಯವು ಇದಲ್ಲವೆಂದು ಹೇಳ್ತೇನೆ. ಯಾದಕ್ಕೆ ಮಾಡುವುದಲ್ಲ ಜನನೇ? ಪುತ್ರ, ಅಮ್ಮಯ್ಯ ಹೇಳಿದ್ನಿ ಕೇಳು. ಅದೇನು ಸಂಸ್ಕಾರವಾಗಿ ಅಮ್ಮಯ್ಯ. ಕಲಿಪಾಸನದಾರೆಂದು ತಿಳಿದಿ ಎನ್ನಾಯ ಪತಿಯು ಹೇಳು. ನಿನ್ನಗೆ ಪಿತನುತ ನನಗೆ
ಬೇಡುವೆನು, ಬೇಡುವೆನು. ಕುಮಾರ, ಅಮ್ಮಯ್ಯ, ಗಂಡಗಳ ಪಾತ್ರವನ್ನು ದಾರೆಂದು ತಿಳಿದಿದೆ ನಂದನ. ಹೌದು ಜನರೇ. ಆ ಗಂಡಗಳಿಗೆ ಗಂಡವಿಯಾದ ಪಾರ್ಥನೆ ನಿನಗೆ ಪಿತನಾಗಬೇಕು, ಎನ್ನಗೆ ಪತಿಯಾಗಬೇಕು. ಕುಮಾರ, ಅಮ್ಮಯ್ಯ, ತಂದೆಯರಲ್ಲಿ ಯುದ್ಧವನ್ನ ಮಾಡಿದರೆ ಈ ಲೋಕದಲ್ಲಿ ನೀ ಅಪಕೀರ್ತಿ ಅಲ್ಲದೆ ಕೀರ್ತಿ ಎತ್ತನದು. ಎನ್ನ ಮಾತನ್ನು ಮನ್ನಿಸು, ನಿನ್ನ ಪತಿಯ ಪಾದಕ್ಕೆ ವಂದಿಸಿ ಚಂದನಿಂದ ನನ್ನ ಅರಮಂದಿರಕ್ಕೆ ಕರೆತರುವುದನ್ನು ಬಿಟ್ಟು ತಂದೆಯೊಡನೆ ಯುದ್ಧವನ್ನು ಮಾಡುವುದನ್ನು ಹೇಳುವೆಲ್ಲ ಬಬ್ರುವಾಹನ. ನಾನೇನು ಹೇಳಲಿ ನಿನ್ನಯ ದಡ್ಡತನ. ಆಹೋ ಅಮ್ಮಯ್ಯ, ಈ ನಿನ್ನ ಮಗನ ಮೇಲೆ ಬೇಸರವೇತಕ್ಕೆ ನಾನು ಮಾಡುವುದೇನು ಎನ್ನದೊಂದು ಬಿಡಲು ಆಲಿಸು. ಚೆನ್ನಾಗಿ ಹೇಳು. ಈ ಜನನೇ ಅರ್ಜುನನ ಪಾದಕ್ಕೆ ನಮಸ್ಕರಿಸಿ ಚಂದನನ್ನು ಮಂದಿರಕ್ಕೆ ಬಾ ಎಂದು ಕರೆತರುವನು. ಈ ಅಮ್ಮಯ್ಯ, ಇನ್ನು ತಡ ಮಾಡದ ನಿಮ್ಮ ಮಾತಿನಂತೆ ಗಂಧ, ಅಕ್ಷತೆ, ಫಲಪುಷ್ಪಗಂಧ ಬಂಗಾರದ ತಟ್ಟೆಯಲ್ಲಿ ತೆಗೆದುಕೊಂಡು ಹೋಗಿ ನನ್ನ ತಂದೆಯನ್ನು ಕರೆತರುವನು. ಈ ಅಮ್ಮಯ್ಯ, ನಂದನಾಗ್ರಣಿ, ಇನ್ನು ತಡ ಮಾಡದ ನೀನು ಮಂದಿರಕ್ಕೆ ತರಲು ಜನನಿ ತ್ರೈಲೋಕ ಭಾವನೆ. ಕುಮಾರ, ಅಮ್ಮಯ್ಯ, ಹಾಗಾದರೆ ನೀನು ಈ ಕ್ಷಣವೇ ಹೋಗಿ ನಿಮ್ಮ ತಂದೆಯ ಪಾದಾರವಿಂದಕ್ಕೆ ವಂದಿಸಿ ಅರ್ಜುನಕ್ಕೆ ಕರೆತರುವಂತನಾಗ. ಹೌದು ಜನರೇ. ನನ್ನ ಪತಿಯನ್ನು ನಾನು ಎಂದು ಕಾಣುವೆನೆಂದು ಪತಿ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯುತ್ತೀನಿ. ಆ ಪರಶಿವನು ಅನುಕೂಲಿಸಿರುವನು. ಜಾಗೃತಿಯಾಗಿ ನಿನ್ನ ತಂದೆಯನ್ನು ಕರೆತರುವಂತನಾಗಿ ಪುತ್ರ ಸದಮನ ಚರಿತ್ರ. ಋಷಿಕೇತು, ಪ್ರದ್ಯುಮ್ನ, ಅರ್ಜುನ ಮೂವರು ಬರಬೇಕು. ಅರ್ಜುನ, ಋಷಿಕೇತು, ಪ್ರದ್ಯುಮ್ನ. ಅರ್ಜುನ, ಋಷಿಕೇತು, ಪ್ರದ್ಯುಮ್ನ. ಅಪ್ಪ ಕುಮಾರ, ಬೆಳಗುವೆನ ಆರತಿಯ ಎಲ್ಲ ತುವರಗೆ ಈ ಪಾದ ತಾರವದು ಜಯವದೊರೆಯ ಕಂದಗೆ. ಋಷಿಕೇತು, ಪ್ರದ್ಯುಮ್ನ. ಎನ್ನ ಕಂದನಾದ ಒಬ್ಬರು ವಾಹನ, ಎನ್ನ ಕಂದನಾದ ಒಬ್ಬರು ವಾಹನ, ಈ ಕ್ಷಣವೂ ಹೋಗಿ ತಂದೆಯ ಪಾದರವಿಂದಕ್ಕೆ ವಂದಿಸಿ ಚಂದದಿಂದ ಅರಮಂದಿರಕ್ಕೆ ಕರೆತರುವಂತ ನಾವು ಕಂಡ ಆಗುವುದು ನೋಡಿ ಎಂದ ಮನಕ್ಕೆ ಆನಂದ. ಅರ್ಜುನ, ಋಷಿಕೇತು, ಪ್ರದ್ಯುಮ್ನ. ಪಾತ್ರ ಬರಬೇಕು. ಬಬುರುವಾಹನ. ಪ್ರದ್ಯುಮ್ನ. ಪಾತ್ರ ಬರಬೇಕು. ಪ್ರದ್ಯುಮ್ನ. ಪ್ರದ್ಯುಮ್ನ ಮಹಾರಾಜ.
ಅರ್ಜುನ ಪಾತ್ರದ ಏರ್ಪಟ್ಟಿ ಕುರುಗುಂಟೆ ತಿಪ್ಪೇಸ್ವಾಮಿ ಒಂದು ಹಾರ ಮತ್ತು ಒಂದು ತುರಾಯ ಕುಂಬಾರ ಮಾರ್ಗದಿಂದ ಬೋರ್ಕರಿದಿರುವ ಈ ಪಟ್ಟಣವು ದಾವನೊಳಗೆಲ್ಲಿರುವುದು ರಾಜ ನಮ್ಮ ಯಜ್ಞದ ಕುದುರೆಯನ್ನು ಈ ಪುರದ ಅರ್ಜುನನಾದನ್ನು ಬಂಧಿಸಿರುವ ರುಚಿಗೆ ನಮ್ಮ ತೀರ ತಿಳಿದು ವಿಚಾರು ತಂದೆಯಾದ ಪಲ್ವಣ ಅಹೋ ಬಾಲಕ ಈ ಮಣಿಪುರಂ ಬಿಡದೆ ಆಳುವುದವರಿಗೆ ಬಬ್ಬುರ್ ಮಾನನಂದ ತಿಳಿ ರಾಜನೀತಿಯಲ್ಲಿ ತಂತ್ರನಾಗಿ ಸರ್ವ ಯುದ್ಧದೊಳ ಬುದ್ಧಿಶಾಲಿಯಾದ ಸುಬುದ್ಧಿ ಎಂಬವರ ಪಟ್ಟ ಪ್ರಧಾನಿಯೇ ಓ ಜನಗ ಅಹೋ ಬಾಲಕ ಈ ಬಬ್ಬುರ್ ಬಾಲಕರ ಬಗ್ಗೆ ಈ ಬಡಿಯುವ ಸಮರ್ಥರ ಇರುವರು ಅವನು ಆ ಕುದುರೆಯನ್ನು ಬಂಧಿಸಿರುವನ ಪಾರ್ಥ ಈ ಮಾತು ಸತ್ಯ ಅಹೋ ಮಾವನಾದ ಪಾರ್ಥ ಅಹೋ ಪ್ರಥಮನ ಏನಾಗಿ ಜನ ಮಾಡೋದಲ್ಲಿ ಹೇಳುವಲ್ಲ ಕೊಟ್ಟರೆ ಬಾಬುರೇ ಬಬ್ಬುರ್ ಬಾಲನನ್ನು ಹಿಡಿದು ನಮ್ಮ ರದಾಣಿಯಲ್ಲಿ ಬಂಧಿಸುವನು ಜಾಗ್ರತೆಯಿಂದ ಅಪ್ಪಣೆಯನ್ನು ಕೊಡು ರಾಜ ಮಾಡಿ ಮೂರು ಜಗದ ಪುರ್ತತನದ ಹರ್ಚನ ಇದೇನೋ ಆಶ್ಚರ್ಯ ಅದು ಏನು ಪುತ್ರ ನಿನ್ನ ಕಿರೀಟದ ಮೇಲೆ ಹತ್ತು ಕುಳಿತು ಎದ್ದು ಹೋಯಿತು ಮುಂದೆ ನಮಗೆ ಅಪಜಯಕ್ಕೆ ಸಿದ್ಧವಾಗುತ್ತದೆಂದು ತೋರುತ್ತದೆ ಓ ತಂದೆ ಓ ಬಾಲಕ ದಂಡ ಗಾಂಡಿಗೆಯಿಂದ ಅಪಜಯನಾದ ಮೇಲೆ ಮುಂದಿನ ಕಾಲವನ್ನು ಓ ಜನಗ ಅಹೋ ಪುತ್ರ ವೀರರಾದವರು ಸುಪಶಕನಗಳ ಹರಿಯುವುದು ಉತ್ತರವಲ್ಲ ಅಹೋ ಅಪ್ಪಯ್ಯ ಅಹೋ ಕುಮಾರ ಹೊತ್ತು ಲೋಕದ ಎಣ್ಣೆಗೆ ಅಪ್ಪಣೆಯನ್ನು ಇಟ್ಟು ಕಳಿಸ ಜನಗ ಜಗತ್ತಿ ವಿಖ್ಯಾತಿ ತಂದೆ ನಿಮ್ಮ ಪಾದಾರ ಇಂದ್ರಕ್ಕೆ ವಂದನೆ ಮಾಡಿ ಹೇಳಿಕೊಳ್ಳುವುದೇನೆಂದರೆ ಈ ಕಂದನ ತಪ್ಪನ್ನು ಎಳೆದರೆ ನನ್ನ ಮಂದಿರಕ್ಕೆ ಹೋಗಲು ಮಾಡಿ ತಂದೆ ರಕ್ಷಿಸಬೇಡ ಮುಂದೆ ಆಹೋ ಬಾಲಕನೇ ನೀನು ದಾರೋ ದಾವ ಹೊಸ ಬೀಸದ ಸುತ್ತನ ದಾವ ಏನು ಮಾತೆ ಹತ್ತಿರಳು ನಿನ್ನ ಪಡೆದ ಜನನಿ ಜನಕರು ಧನ್ಯರು ಏನು ಅರಿಯದವನ ಮುಂದೆ ಒಂದನಂ ಕೈದು ಕುಂತು ಸಹಿಸಬೇಕೆಂದರೆ ನೀನು ಮಾಡಿದ ಕಾರ್ಯಾತ್ಮಗಳು ಚೆನ್ನಾಗಿ ಬೆಳೆದೀರ ನಿನ್ನ ಪಡೆದ ಜನಗಳೇ ಮಾವೀರ ತಂದೆ ಪಕ್ಷವನ್ನು ಕಟಾಕ್ಷದಿಂದ ನಿರೀಕ್ಷಿಸಿಕೊಂಡು ಮುಂದೆ ಕ್ಷೇತ್ರಾಂಗ ದೇವರ ಅಮ್ಮನವರ ಎಂಬ ಕಿರಣ ಪ್ರಾಣನಾದ ಸತ್ಕರ್ಮ ಬಪ್ಪುರುವಾನನೇ ನಾನು ಓ ಜನಕ ನೀನು ಹಿಂದಕ್ಕೆ ತೀರ್ಥಯಾತ್ರೆಗೆ ಬಂದ ಕಾಲದಲ್ಲಿ ಚಿತ್ರಾಂಗದ ದೇವಿ ವಿವಾಹವಾಗಿ ನಮ್ಮ ತಾತನ ಗುರುದಲ್ಲಿ ಬಿಟ್ಟು ಹೋದಾಗಿಂದ ತಾವು ಮತ್ತೆ ಕಡೆಗೆ ಬಂದವರಾಗಲಿಲ್ಲ ನಿಮ್ಮ ಉದಯದಲ್ಲಿ ಧರಿಸಿದ ವೀರಾದ ವೀರ ಮಣಿಪುರದ ಧೀರ ಚಾತುರ್ಯ ಗಾಂಭೀರ್ಯವಾದ ಬಪ್ಪುರುವಾನನೇ ನಾನು ಓ ಜನಕ ಎಂದು ನಾನು ನಿಮ್ಮ ಮುಂದೆ ಧರಿಸಬಾರದು ವಂದಿಸುವ ಬಂದೆ ಕೈನಾಗದ ಹೇಳಿಯ ಕಟ್ಟಿದ ಕುದುರೆಯಲ್ಲಿ ಬಿಟ್ಟರೆ ಚಕ್ರದ ಹೊಟ್ಟೆಯಲ್ಲಿ ಹುಟ್ಟಿದ ಸಾರ್ಥಕವೇನು ಧೀರನಾದವರು ವೈರಿಗಳ ಏರಿ ಬರುವ ಸಮಯದಲ್ಲಿ ತನ್ನ ಬಾಹುದಿಂದ ಜಯಿಸಬೇಕಲ್ಲವೇ ನಿನ್ನಂತ ಭೂಭಾರಕದ ವೈರಿಯ ಫಲ ಹೊಂದಿಸುವ ಕುಲಗೇಡಿನ ಮಗನನ್ನು ಕೇಳಬಾರಕ ಎಂದು ಹೊಟ್ಟೆಯಲ್ಲಿ ಹುಟ್ಟಿದ ವೀರನ ಸದ ಕಟ್ಟಿ ಜಗ ಕಟ್ಟಿ ಅಭಿಮಾನ ಅಲ್ಲದೆ ಅನ್ಯಾಯವಿಲ್ಲ
ನನ್ನ ಪಾದದಿಂದ ಹೊತ್ತು ವೀರ ಸ್ವರ್ಗನು ಹೊಂದಿದನು ಅವನೇ ಎನ್ನ ಮಗನಾಗಲಿ ನಿನ್ನಂತ ಮಂದಮತಿಯನ್ನ ಮಗನೇ ಲಯವೆಷ್ಟ ಸಿಂಹದ ಹೊಟ್ಟೆಲೆ ಸಿಂಹದೇ ಬಳಿ ಹುಟ್ಟುವುದಾಗಲಿ ಹುಟ್ಟುವುದ ಹುಟ್ಟೆ ಸಿಂಗಲಗದ ಬಳಿ ಹುಟ್ಟುವ ಲಯ ಕುಲವೆಷ್ಟ ಒಬ್ಬ ತಂದೆ ಹೊಟ್ಟೆಯಲ್ಲಿ ಹುಟ್ಟಿ ಮತ್ತೊಬ್ಬ ತಂದೆ ಹೆಸರನ್ನು ಹೇಳುವ ಜಾತಿಯಲ್ಲಿ ಹುಟ್ಟಿದ ಸಾರ್ಥಕವನೇ ಎಲೆ ಮೂಲಕ ಮಾರಣ ಹಾಕಿದ್ದರೆ ಪಾಲಾಕ್ಷಣ ಬಂದರು ಲಕ್ಷಕ್ಕೆ ತಾರದೆ ಎನ್ನೊಡನೆ ಯುದ್ಧವನ್ನು ಮಾಡುತ್ತಿದ್ದನು ನೀನು ಯಾವಳ ಒಬ್ಬ ಏಸಳಿಗೆ ಹುಟ್ಟಿದ ಮುರುಕ ಮಾಡಿದ್ರು ಅಂತ ಅರ್ಥ ನಿನ್ನ ದೌರ್ಜನ್ಯವು ಎನ್ನಲ್ಲಿ ಸಾಗದ ನಿನ್ನ ದೌರ್ಜನ್ಯ ನನ್ನಲ್ಲಿ ಸಾಗದು ಹೊಳ್ಳೆ ಎಂಬನ್ನು ಕುಲಗಿನ ಪುತ್ರನ ಕಂಡಂತ ಮಗಳಿಯ ಸಹಜವಾಗಿ ಆಡುವನು ಈಗ ನಿನಗೆ ಯುದ್ಧ ಗರ್ವವನ್ನು ಮುರಿಯದಿದ್ದರೆ ಮಕ್ಕಳನ್ನು ಮಗನಾಗಿ ಹುಟ್ಟಿ ಸಾರ್ಥಕವೇನು ಎಲೈ ಪಾರ್ಥ ಎಲೈ ಭದ್ರಾನೇ ಅರ್ಥವಾದ ಮಾತುಗಳನ್ನು ಹಾಡಿದರೆ ನಿನಗೆ ಬಂದ ಭಾಗ್ಯವನ್ನು ಮೂಢ ಎಂಬಲ್ಲ ಹೆಚ್ಚು ಮಾತನಾಡಬೇಡ ಸಾಕು ಮಾಡಿ ಗೋವಿಂದ ಧಾರ್ಮಿಕದ ವಿಷಯ ನಿನ್ನ ದಾನಕ್ಕೆ ಸಾಕು ಮಾಡಿದ ರೈತಷ್ಟ ಈಗ ನುಡಿದ ನುಡಿಗಳು ಖೇಡ ನುಡಿಗಳಾದವು ಬಡದ ಮಗನ ಮೇಲೆ ಇಂಥ ಅಸಹ್ಯವಾದ ನುಡಿಗಳನ್ನು ನುಡಿದರೆ ನಿನ್ನ ಮನದಿಯ ಮೇಲಂತ ಕಡುಮುಗವು ಎತ್ತಗೋಯಿತು ನೀನು ಹೇಳಿದ ನುಡಿಗಳನ್ನ ಕೇಳು ಮತ್ತಷ್ಟು ಮುಖ್ಯ ಬರುವುದು ನೀನು ಹೇಳಿದ ನುಡಿಗಳನ್ನು ಕೇಳಿ ಏನಾಯ್ತಂದರೆ ತಂದೆ ಎಂದು ರಕ್ತದ ಆಭರಣವನ್ನು ತಂದರೆ ಒಂದು ಒಂದು ಕಲ್ಯ ಕಟ್ಟಿದ ಕುದುರೆಯನ್ನು ಬೆಲ್ಲವನ್ನು ಒಪ್ಪಿಸುತ್ತ ಅರ್ಜುನನ ಪಾದಗಳನ್ನು ಹಿಡಿದುಕೊಳ್ಳುವಿಯ ಸಹಜವಾಗಿ ತಿಳಿಗೇಡಿ ಕ್ಷಣಕರದಿಂದ ನಾನೇ ವೀರನಂದು ಪಾದಗಳನ್ನು ಹಿಡಿದುಕೊಳ್ಳುವಿಯ ಮಾಡಿಕೊಂಡಿದ್ದ ಬದಲಗಳನ್ನು ಕಷ್ಟದಿಂದ ನಿನ್ನನ್ನು ತಡೆದ ಬಡಿಯುವ ಗಡಿಬಿಡುವ ಮೂಡ ಹೆಚ್ಚಿಗೆ ಮಾತನಾಡಬೇಡ ನೀನ್ಯಾವ ಧೀರನಂದು ಎನ್ನ ಮೇಲೆ ಏನ್ ಬರುವ ನೀನ್ಯಾವ ಧೀರನಂದು ಎಲ್ಲ ಮೇಲೆ ಏನು ಬರುವೇ ಹಿಂದಕ್ಕೆ ನೀನು ದೇವತನ ಮಾತು ಕೇಳಿ ಪಂಚ ಬಾಣಗಳ ಕೈಯಲ್ಲಿ ಹಿಡಿದು ಏಳು ಗುಡಕ್ಕೆ ಹೋಗಿ ಮುಕ್ಕಳಿನ ಮೇಲೆ ಬಾಣವನ್ನು ಸುರಿಸಿ ತಾಳಲಾಗದೆ ಬಸ್ಮಾಟಕಲಾಗಿ ರುಕ್ಮಿಣಿ ಗರ್ಭದಲ್ಲಿ ಜನಿಸಿದ ಸಂಭ್ರಾಸುರನ ಮನೆಯಲ್ಲಿ ಕೈಮಿತಿಗೆ ಬಿದ್ದು ದಾರಕಾ ನಗರಕ್ಕೆ ಸೇರಿದ್ದು ಈ ಲೋಕವಲ್ಲ ಬಂದಂತೆ ಮುಂದಾಡುವ ಕಣ್ಮಕ್ಕಳೇ ಈ ಯುದ್ಧದ ಗಡುವೆ ನಿನಗೆ ಅದಕ್ಕೆ ಬಂದ ಒಳಿ ಬಳಿಗೆ ಎಲ್ಲ ಈ ಕೈಲಾಗದೆ ಹೇಳಿಯೇ ಮಕ್ಕಳು ಇಡೀ ಇಡೀ ಬಡವನು 7 ಬಾಣಗಳನ್ನು ನೀನು ಬಲಡ್ಡಲಾಗಿದ್ದೇನೆ ಕಟ್ಟಿದ ಕುದುರೆಯನ್ನು ಮೆಲ್ಲ ಮೆಲ್ಲನ ಒಪ್ಪಿಸುತ್ತ ಮಾರ್ಗವನ್ನು ಹಿಡಿದು ಈ ಬೆಟ್ಟದ ಬದಿಯಲ್ಲಿ ನಿಂತು ಸಾಯುವುದು ಲೇಸಲ್ಲವೇ ದೇವರೇ ಈ ದೇಶವನಂದನ ಮುಂದೆ ನಿನ್ನಂತ ಊಟಾಡಿಕೆ ನಡೆಯುವುದಿಲ್ಲ ಏ ಬಣ್ಣ ನೀನು ಎಲ್ಲಿಗೆ ತೆರಳಗದ್ದನಾಗಿ ಕಟ್ಟಿದ ಕುದುರೆಯನ್ನು ಬಿಟ್ಟುಕೊಟ್ಟು ಕಪ್ಪ ಕಾಣಿಕೆಯನ್ನು ಕಟ್ಟಿಕೊಂಡು ಎಲ್ಲವೇ ಎಲ್ಲರೂ ಯುದ್ಧವನ್ನು ಮಾಡ ಬಂದ ನಾನೇ ಸರಿಯಾದ ಬೈಲಿಗಳಿಗೆ ಬಂದ
ಅದೇ ಪ್ರಕಾರ ಬಂದು ಸಾರಥಿ ಈ ಯಾದವನ ರೀತಿ ನೋಡಿದರ ಭೂಪತಿ ಯಾಗದ ಕುದುರೆ ಕಾವಲಿಗೆ ಬಂದಿರುವ ಇನ್ಯಾವ ವೀರರಿದ್ದರು ಒಬ್ರು ನಮ್ಮ ಪ್ರಸಿದ್ಧನ ಒಳ್ಳೆಯ ಯುದ್ಧದ ಗೆದ್ದು ಒರೆಯಲು ಸಾರಥಿ ಅದೇ ಪ್ರಕಾರವಾಗಿ ಭೂಪತಿ ಈ ಶುದ್ಧ ವೀರನ ಬಾಹುಬಲಕ್ಕೆ ತಕ್ಕ ಛತ್ರವಾಗಲಾರ ಅರ್ಥವನ್ನು ಮನದಾಳ ಸಂಬಂಧಿಸಿಕ ಇಕ್ಕ ಬೈರಿಗಳ ಕಾಲಿಗೆ ಬಿದ್ದು ಯುದ್ಧ ಮಾಡಬೇಕು ಎಂಬ ಸುದ್ದಿಗಳಿಗೆ ಎದುರಿ ಅಂಗಾನಿಯರ ಸಂಗನಾಟಕ್ಕೆ ಬಾಯಿ ಅಂತ ಕರೆದಂತೆ ನಮ್ಮನ್ನ ಕರೆಯಲು ಬಂದ್ರಿಯ ಬಂಡ ಕೊಕ್ಕಳಿಗೆ ಮನವಿತ್ತು ಕರ್ಣನ ಸುತ್ತನಾದ ರುಚಿಕೇತು ಬಹು ಶತರ್ಥದಿಂದ ಮಾತನಾಡಿಯ ಸಹಜವಾಗಿ ಮಾತನಾಡಿರೋ ನೋಡು ಅಲ್ಲವೇ ನಿನ್ನ ಬುಧಬಲವು ಏನಾದರೂ ತೋರ್ಸ ಬಂಡ ಮಾಡುವ ನಿನ್ನ ನೀನು ಎಲ್ಲಿ ಆಟಿಗೆ ಕಂಡರ ನಿನ್ನ ಕರ್ಪೈ ಭಾಗ ಮಾಡಿ ನಿನ್ನ ಕಪ್ಪು ಬರದ ಈ ರಣಭೂತಂಗಳಿಗೆ ಹಬ್ಬದ ಊಟವನ್ನು ಮಾಡಿಸುವ ಭ್ರಷ್ಟ ಎನ್ನಲು ಹೆಚ್ಚಿಗೆ ಮಾತನಾಡಬೇಡ ಜಡಮತಿ ಕರ್ಣನ ಸುತವೇ ಮೂಢಮತಿ ಒಬ್ಬರು ಬಾಲಿದೆ ಇದೇನು ನಿಮ್ಮ ತಂದೆಯ ಮಾಡಿದ ಮೀನಿನ ಬಲವೆಂದು ತಿಳಿದುಕೊಂಡ್ಯಾ ಅಥವಾ ಅಭಿಮಾನ್ಯವರು ಹಿಂಭಾಗದಲ್ಲಿ ನಿಂತು ಯುದ್ಧ ಮಾಡಿ ಗೆದ್ದ ರೀತಿಕೊಂಡ್ಯಾ ಮೋಸದಿಂದ ಕಾಶ ಮಾಡಿದ ಭರತ ಯುದ್ಧದಲ್ಲಿ ನಿರ್ಜನರಾಧಿಪನಂದನಾದ ಅರ್ಜುನನಂದು ನಿಮ್ಮ ತಂದೆ ಪ್ರಾಣವು ವರ್ತಿಸಲ್ಪಟ್ಟಿತು ಈ ಅರ್ಜುನನಂದನಾದ ಬಬ್ರುವಾದ ಸರಜಾಲಗಳಿಂದ ನಿಂದ ಗಗನ ಮಂಡಲಕ್ಕೆ ಆತ್ಮನು ಭ್ರಷ್ಟ ಮಾಡುವನು ಮಾನನಷ್ಟ ಈ ಮೂರ್ಖನಿಯ ಪತಿವಿತನಾದ ಕಳ್ಳ ಹನುಮನೆ ಇಂದಾದ ಸುದ್ದಿಗಳನ್ನು ತಿದ್ದಿ ಹೇಳಲಿಕ್ಕೆ ಬಂದಿದೆಯಾ ಬುದ್ಧಿ ಸುಳ್ಳೆ ನಿಂತು ಹಬ್ಬುಗಳನ್ನು ಏರಿಸಿ ಊಡಿ ಹೊಡೆದು ನೋಡು ಯುದ್ಧ ವೀರನಂದ ನೀನೇ ಬೆರಗಾಗುವ ಭಾವನ ಸೇರಿಸೋಣ ನಿಂಗೆ ಬಾಬುರ ನೀನು ಬಳಸಿರುವ ಜೀವ ಅಸ್ತ್ರವನ್ನು ಇದೋ ಎನ್ನ ವಾಯು ಅಸ್ತ್ರದಿಂದ ಬಿಡಿ ಮಾಡೋನು ಮತ್ತನ್ನು ಬಿಟ್ಟಿರೋನು ನೋಡು ನೋಡಿದರ ಹೇಳ ಯೌವನ ಅಶ್ವತ್ಥ ನೀಲತ್ವಜ ಅಂಶಧ್ವಜ ಪ್ರದ್ಯುಮ್ನ ಮೊದಲಾದ ವೀರರಿಗಿಂತಲೂ ಇವನು ಅತ್ಯಂತ ವೀರನೇ ಸರಿ ಇವನ ಭಾವಬಲವಾಗಿದೆ ಆದ್ದರಿಂದ ಅಧಿಕವಾದ ಕೂರ್ಕಡೆಗಳನ್ನು ರುಚಿಗಳನ್ನು ಜಯಿಸಿದ ಮಗನಾಗಿ ಬಿಟ್ಟು ಸಾರ್ಥಕವೇನು ಬಂಡ
ನಿನ್ನ ಪೋರಿಸವನ್ನು ಈ ಸಿಂಹದ ಮುಂದೆ ತೋರ ಬಂದರೆ ನಿನ್ನ ಪೋರಿಸವು ಜಗಲಾರದು. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ಬಣ್ಣ ಬೇರ್ಪಡಿಸಿರುವ ನಿನ್ನ ಬಣ್ಣ ಅಲ್ಲೇ ಬೇಕಾದ ಯುದ್ಧಕ್ಕೆ ಅಯ್ಯೋ ಋಷಿಕೇತು ಗ್ರಂಥ ಮಾದಿಗಳೆಲ್ಲ ಪಂಪುರುವಾನ ನಮ್ಮ ಮಕ್ಕ ಮಾನಿಗೆ ಸುತ್ತ ಹಾಕಿರ. ಅಯ್ಯೋ ಋಷಿಕೇತುವೆ, ಚಂದ್ರ ವಂಶಕ್ಕೆ ನೀನೇ ಮಗನಂದು ಧರ್ಮರಾಯನ ನಂಬಿದ್ದನಲ್ಲ. ಕಂದನಾದ ಅಭಿಮಾನಿಗೆ ಹೊಂದಿದ ಮೇಲೆ ನಿನ್ನನ್ನು ನೋಡಿ ಆನಂದ ಪಡ್ತಾನಲ್ಲ. ಅಯ್ಯೋ ಅಭಿಮಾನಿವೇ, ನಿನ್ನ ಕೈಗಳವಿಲ್ಲದೆಯೇ ಎತ್ತಿರತನ ಚಕ್ರದಲ್ಲಿ ತೋಳಗಳನ್ನು ತೂರಿಸಿ ಕುರು ಸೈನ ಬಲವನ್ನು ನಾಶ ಮಾಡಿ ತೀರ ಸ್ವರ್ಗವನ್ನು ಹೊಂದಿದನು. ನೀನು ಅದಕ್ಕೆ ಆದಿಯ ಪುತ್ರ, ಎಲ್ಲರನ್ನ ಕೈ ಬಿಟ್ಟು ಆದಿಯ ಪುತ್ರ, ಸದಮಲ ಗಾತ್ರ. ಗಂಡ ಸತ್ತರಂಡ ಎಂದ ಮಗ ಮಂಡಲ ಮೇಲಕ್ಕೆ ನೆಲಕ್ಕ ಮಗ ಮಾಡಿಕೊಂಡಿರಲ್ಲ. ಮಾಡ್ತಾನೆ ನಿಮ್ಮ ಋಷಿಕೇತು ಪ್ರತಿ ಮಾತುಗಳನ್ನ ಮರಳಗಾದರಂತೂ ನಗೋ ಮಂಡಲದಲ್ಲಿ ಯಾವ್ದಕ್ಕೆ ಗೋಳಾಡ್ತಕೊಂಡಿರ್ವಿ. ಗಾಂಡಿವೆ ಗಂಡ ಚಂಡಪ್ರ ಚಂಡನ್ನವದು ಈಗಲಾದರೂ ಮತ್ತೆ ಎಲೈ ಮಧ್ಯಮ ಪಾಂಡವ ಎಂದ ಹೀರ ಮಾತನಾದ ಚಿತ್ರಾಂಗದ ಪರಪುರುಷರಲ್ಲಿ ಕೂಡಿಕೊಂಡು ಎಣ್ಣಾಡಿದಲ್ಪಡಲ್ಲದ ಎಲೈ ಮಕ್ಕಳ ನಿನ್ನ ಎದಗೊಂಡಿಗೆ ಸರ್ರ ಸೀಳ್ತಾಡುವರು. ಎಲೈ ಭಕ್ತ ನಿನ್ನ ದಂಡ ಎಂಟು ನಾಯಕ ಗಂಡನನ್ನು ಎಸರ ಬರದ ಬಬ್ರುವಾದನ ಮುಂದೆ ನಿನ್ನ ಚಮ್ಮ ಸಾಗಲಾದ ಪಾಠ ನೀನಾಡುವ ಮಾತನಾಡ್ತ ಊಟಗಳಂತ ಬದು ಕೋಪವು ತಡದ ಬಂದರೆ ಇಂಥ ಬಿಡಿಗಳನ್ನು ಆಡಿವ ಸಹಜವಾಗಿ ನಿನ್ನ ಗಾಢ ಎಲ್ಲ ಗಾಢತನವ ತಪ್ಪಿಗೆ ತಡೆಯಲಾರದೆ ಗುಬ್ಬಿ ಬಾಯಿ ಬಿಟ್ಟಂತೆ ಬಿಡಿವ ಎಲೈ ಮೂರ್ಖನೇ. ನಿನ್ನ ಗರ್ಭ ನಿರ್ಭೇದನ ಮಾಡುವ ಭಯಂಕರ ಮುಂದೆ ಕುಶಾಟನ ಮಾಡದೆ ಬಂದರೆ ಬಿಡುವನೆ. ನಿನ್ನ ಸಂವರ್ಸಿದ್ರೆ ಶಿಶುವಂತೆ ದೋಷ ಬರುವ ಬಂದು ಇದವರಿಗೆ ಕೈಗಾಲಿರುವನ ಬಾಣವನ್ನು ಬಿಡುವ ತರಾಣಿಸ ಬಾಣ ಬಂದಿದ್ದು ನೋಡಿ ಕೇಳಲ್ಲ. ಕುಂತಿ ಕುಮಾರ ಹಿಡಿದಿರುವುದು ನಿಮಗೆ ಪೂರ್ಣಿದ ಗಾಚಾರ. ಯಾರಿಗೆ ಹಿಡಿದಿರೋ ಸ್ವಲ್ಪದಷ್ಟ ಎನ್ನ ಹೀರ ಮಾತೆಯಾದ ಚಿತ್ರಾಂಗದ ದೇವಿನ ನಿಂದಿಸಿದಿರುತ್ತ ನಿನ್ನ ಸಾವು ಸಮೀಪಿಸಿರುವುದು. ಯಾರ ಸಾವು ಸಮೇಶ್ವರ ಸ್ವಲ್ಪದ ಕಾರ್ತಿಕ ಶುಕ್ಲ ಪಕ್ಷ ಆದಿ ಮಂಗಳವಾರ ಉತ್ತರ ನಕ್ಷತ್ರ ಸೂರ್ಯಗ್ರಹ ಸಮಯ ಎಂದು ಬಾಣದ ಬಲದ ನಾನು ಬಲದ ಬಾಣ ಬಲ ಭೀತಿಯಿಂದ ಸರ ಜಾನಗಳ ಕತ್ತಗದ ನಡೆಸಿದವು. ಎಲೈ ಅರ್ಜುನ, ಎಲೈ ಬಕ್ರವರೇ, ಈ ಭೂಮಿಯನ್ನು ತೀರ್ಕೋ ಇಂದಿನ ಅಯ್ಯೋ ಸಾರಥಿ ಅಂತ ಇಬ್ಬರು ರೀತಿ
ಹಿಂದಕ್ಕೆ ಕರ್ಣನನ್ನು ಸಂವಹಿಸಿದಾಗ ಗಂಗಾದೇವಿಯು ಎಲ್ಲಿಗೆ ಶಾಪನಿತ್ತಳು. ಆ ಶಾಪದ ಬೀದಿ ಹಿಂದೂ ಬಂದಂತ ಸಾರಥಿ ಮುಂಜಾನೆ ಮುಕುಂದರ ಮೈದನಾದ ಅರ್ಜುನ ಯಾತಕ್ಕೆ ಮೌನವಾದೆ? ಇನ್ನು ನನ್ನ ಮುಂದೆ ಮಾತನಾಡಲು ಖಾಲಿ ರಮ್ಮನಿಗಾಗಲಾರದು ಎನ್ನ ಪ್ರತಿಜ್ಞೆ ಕೇಳ ಫಲ್ಗುಣ. ಎನ್ನ ಹೀರ ಮಾತೆಯಾದ ಚಿತ್ರಾಂಗದಲ್ಲಿ ಭದ್ರತೆಯಾಗಿದ್ದರೆ ನಾನು ನನ್ನ ಮಗನಾಗಿದ್ದರೆ ಎಲೈ ಬಬ್ರೋಣೆ ಎಷ್ಟಕ್ಕೆ ಸನ್ನಿಧಿಗಳನ್ನು ಮಾತ್ರ ಬಂದಿದ್ರು ಸರ್ವಾಸ್ತ್ರ ಅದೇ ಪ್ರಕಾರ ಇದ್ದಕ್ಕೆ ನನ್ನ ಬಂಡ ಕೈಗೊಳ್ಳ ಬಂಡ ಕೃಷ್ಣ ರುಕ್ಮಿಣಿ ಶ್ರೀಕೃಷ್ಣ ರುಕ್ಮಿಣಿ ಕೃಷ್ಣ ರುಕ್ಮಿಣಿ ಸಾರಥಿ ಇತ್ತಗ ಪರ್ವತನಗ ಚಾರ ಆಗಲಿ ದೇವ. ರಂಗದ ವಿಸ್ತಾರ. ಹೌದು ದೇವ. ದೇವ ಪಾಂಡವರ ದಂಡಿನ ಒಳಗ ಬೆರೆವ ಸಮದಂಡಿಗಳನ್ನು ಎನ್ನ ಕೋದಂಡದಿಂದ ದಂಡಿಗಳಿದರು. ಋಷಿಕೇತನ ರುಂಡದ ಬಳಿಯಲ್ಲಿ ಅರ್ಜುನನ ರುಂಡವು ಕೃಷ್ಣ ಮಾಧವ ಕೇಶವ ಎಂಬ ಮಾತುಗಳು ಜಪಿಸಿದವ ನೋಡು. ಹೌದು ದೇವ. ಫಲ ಫಲ ಸಾರಥೆ ದೇವ ನೋಡು ನನ್ನ ಮಂಡಲದ ವಿಸ್ತಾರವನ್ನು ಎತ್ತರಿಸಿದರು ಸೈನಿಕ ರುಂಡಗಳು. ಮೂರು ಲೋಕದ ಗಂಡನನ್ನು ಕಾಲ್ಪಂಟ್ಯಂ ಧರಿಸಿದ ಮಧ್ಯಮ ಪಾಂಡವ ಗಾಂಧಿವನ ಗೆದ್ದುಕೊಂಡು ಬಬ್ರು ನಮ್ಮ ಗಂಡ ಬೇರನ್ನ ಗೆದ್ದ ನಮ್ಮ ಸುದ್ದಿ ತಾಯಾದ ಚಿತ್ರಾಂಗದ ದೇವರಿಗೆ ತಿಳಿಸಿ ಹೋಗಲು ಸಾರಥಿ ರಥವನ್ನು ಬಿಡತಾಗ್ತದೆ. ಅದೇ ಪ್ರಕಾರವಾಗಲಿ ಹೋಗುದಿ. ಕೃಷ್ಣ ಶ್ರೀಕೃಷ್ಣ ರುಕ್ಮಿಣಿ ನಾರದರು ಹೇಳಿದ ಮಾತು ಸತ್ಯ. ಅರ್ಜುನನು ತನ್ನಗೆ ಶಕ್ತಿ ಯುಕ್ತಿ ಭಕ್ತಿಯಲ್ಲಿ ತನ್ನ ಸರಿಸಮಾನ ಯಾರಿಲ್ಲವೆಂದು ಹೊಗಳಿಕೊಳ್ಳುತ್ತಿದ್ದಾರಲ್ಲ, ಅಂತ ವೀರಾದಿ ವೀರನ ಗತಿ ಏನಾಯಿತು ಪ್ರಿಯ ಸತಿ? ತೀರಿತು ಅರ್ಜುನನ ಸಂಗತಿ. ಅದೇ ವಿಸ್ತಾರವಾಗಿ ಹೇಳು. ಚೆನ್ನಾಗಿ ಹೇಳು.
ಅಹೇ ರುಕ್ಮಿಣಿ. ಅಹೋ ರಮಣ. ಅಹೇ ರಮಣಿ. ಸರ್ವಕಾಲಕ್ಕೂ ನಮ್ಮ ಅಣ್ಣನವರ ಬಿಲ್ಪತ್ರೆಯನ್ನು ತರಬೇಕೆಂದು ಹೇಳಿದೆಯಲ್ಲ, ಹಾ ಈ ಕಾರಣಕ್ಕಾಗಿ ಹೇಳಿದ ಕಾತಾಮತಿ ಅಂತ ಕೇಳು. ಚೆನ್ನಾಗಿ ಹೇಳು. ಶ್ರೀಹರಿಯು ಇಲ್ಲದೆ ಜಗವಿಲ್ಲ, ನನ್ನ ನಂಬಿದವರಿಗೆ ಭಯವಿಲ್ಲ. ಶ್ರೀಹರಿಯು ಇಲ್ಲದೆ ಜಗವಿಲ್ಲ, ನನ್ನ ನಂಬಿದವರಿಗೆ ಭಯವಿಲ್ಲ. ಶ್ರೀಹರಿಯು ಇಲ್ಲದೆ ಜಗವಿಲ್ಲ. ನಾನು ಎಂದ ಆ ವಿಜಯ ವಂದಿದನು ಇಂದು ಅಪಜಯ. ನಾನು ಎಂದ ಆ ವಿಜಯ ವಂದಿದನು ಇಂದು ಅಪಜಯ. ಪಾರ್ಥನಾದನು ಅನ್ಯಾಯ, ಪಾರ್ಥನಾದನು ಅನ್ಯಾಯ, ಪಾರ್ಥನಾದನು ಅನ್ಯಾಯ. ಇದು ಎಲ್ಲ ನನ್ನ ಮಾಯ. ಹರಿಯು ಇಲ್ಲದೆ ಜಗವಿಲ್ಲ, ನನ್ನ ನಂಬಿದವರಿಗೆ ಭಯವಿಲ್ಲ. ಹರಿಯು ಇಲ್ಲದೆ ಜಗವಿಲ್ಲ, ನನ್ನ ನಂಬಿದವರಿಗೆ ಭಯವಿಲ್ಲ. ಸುಳ್ಳಲ್ಲೇ ಹರಿಯು ಇಲ್ಲದೆ ಜಗವಿಲ್ಲ. ಹೌದು ರುಕ್ಮಿಣಿ, ತಮಗೆ ಸರಿ ಸಮಾನವ ಯಾರಿಲ್ಲವೆಂದು ಅರ್ಜುನನಿಗೆ ಗೌರವಿತ್ತಲ್ಲ, ಅದೇ ಪ್ರಮೇಯವು ತನ್ನ ಯುಕ್ತಿಯಿಂದಲೇ ಅರ್ಜುನನ್ನು ಸೋಲಿಸಿತು. ಹಾ ರಮಣಿ, ರಮಣ. ನಾನು ಆಗ ಆಕಾಶವಾಣಿ ದ್ವಾರ ಪ್ರಮೇಯನ್ನು ಸಂತೈಸಿ ಅರ್ಜುನನನ್ನು ಯುಕ್ತಿಯಿಂದ ಗೆದ್ದವನು ಒಬ್ಬ ಹೆಣ್ಣಿಗೆ ಸೋತು ಮಾನಹೀನನಾದ ರಮಣಿ ಸದ್ಗುಣಾಭರಣಿ. ಪ್ರಿಯಾ, ಅಹೇ ಪ್ರಿಯೆ, ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಸುಂದರನೇ ಪ್ರಿಯ ಸಖನೇ, ಬೇಡುವೆನು ಶ್ರೀಕೃಷ್ಣನೇ.
ಅಹೋ ಪ್ರಾಣನಾಥನೇ, ಅಹೇ ಪ್ರಾಣಕಾಂತೆ, ನೀನು ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ. ಆ, ಅವರ ಮಾಂಗಲ ಭಾಗ್ಯವನ್ನು ಉಳಿಸಿಕೊಡುವ ಪ್ರಾಣಪತಿ ಮುಂದೇನು ಗತಿ? ಅಹೇ ಪ್ರಿಯೆ, ಸುಂದರ, ಹೇಳಿದರೆ ಕೇಳು. ಚೆನ್ನಾಗಿ ನಿಜವನ ನುಡಿಯುವೆ ಚೆಲುವೆ, ನನ್ನಲ್ಲಿ ಕೋಪವೇ. ಅಹೇ ಪ್ರಿಯೆ, ಚೆನ್ನಾಗಿ ಕೇಳು. ನಿಜವನ ನುಡಿಯುವೆ ಚೆಲುವೆ, ನನ್ನಲ್ಲಿ ಕೋಪವೇ. ಭಕ್ತರನ್ನು ಬಿಡದೆ ಬರದೆ, ಕಷ್ಟವ ವಸ್ತ್ರವ ತೆರವೆ. ನಿಜವನ ನುಡಿಯುವೆ ನನ್ನಲ್ಲಿ ಕೋಪವೇ. ಭಕ್ತರನ್ನು ಬಿಡದೆ ಕೊರದೆ, ಕಷ್ಟವ ಚಿರವ ತೆರವೆ. ಅಹೇ ಪ್ರಿಯೆ, ನಿಮ್ಮ ಅಣ್ಣಯ್ಯನಾದ ಗಾಂಡೀವಿಯನ್ನು ರುಂಡವು ಮಾಯವಾಗಿರುವುದು. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ ಬಿದ್ದಿರುವುದು. ಕಾಂತಿ ಹೀಗೆ ನಾನೇನು ಮಾಡಲಿ ಕಾಂತಿ ಧೀಮಂತೆ. ಅಹೋ ಪ್ರಾಣನಾಥ, ಪ್ರಾಣನಾಥೆ, ಈಗ ನೀನು ಏನು ಮಾಡುವಿನೆಂದು ನನ್ನ ಕೇಳಿದ್ರೆ ನಾನು ಇನ್ನೊಂದಿಗೆ ಹಾ, ಹೇಗಾದರೂ ಮಾಡಿ ನಮ್ಮ ಅಣ್ಣ ರುಂಡವನ್ನು ತಂದುಕೊಡು ಪ್ರಾಣಪತಿ. ಮುಂದಿನ ಗತಿ. ಆತುರ ಪಡಬೇಡ ರುಕ್ಮಿಣಿ, ನಿಮ್ಮ ಅಣ್ಣೆಯನ್ನು ಕಾಪಾಡಲು ನಾನಿರುವೆನು. ನಿನಗೆ ಬಂದ ಭಯವೇನು? ಈ ಲೋಕದವರು ಅವರ ಗೌರವವನ್ನು ಭಂಗಪಡಿಸಿ ಮುಕ್ತರನ್ನಾಗಿ ಮಾಡುವುದು ಎನ್ನ ಕರ್ತವ್ಯವಾಗಿದೆ. ಕೇಳು ಕಾಂತೆ, ಬಬ್ರುವಾನಾದ ಕಂದನು ತನ್ನ ತಂದೆಯಾದ ಅರ್ಜುನನ ಮಾಡಿದ ಸಂಗತಿಯನ್ನು ತನ್ನ ತಾಯಂದಿರಾದ ಉರುಚಿ ಚಿತ್ರಾಂಗ ದೇವರಿಗೆ ತಿಳಿಸಿದನು. ಅದಕ್ಕೆ ಆ ಸಾಧ್ವಿ ಮಣಿಯರು ನನ್ನನ್ನು ಸ್ತೋತ್ರ ಮಾಡಿ ನಾಗಲೋಕದಿಂದ ಸಂಜೀವನ ಮಣಿ ತರಲು ಆಜ್ಞಾಪಿಸುವರು. ಸ್ವಲ್ಪ ಶಾಂತವಾದ ಕಾಂತೆ ಈ ಮಂತೆ. ಅರ್ಜುನ ಬಬ್ರುವಾಹನ ಚಿತ್ರಾಂಗದ ರಮಣ ಮಗನ ಕೈಯಿಂದ ಮರಣ ಹೊಂದಿದೀಯ. ಅಯ್ಯೋ ರಮಣ, ಎಡವಾದೆಯ. ನಿನ್ನನ್ನು ಮರೆತು ನಾನು ಹೇಗೆ ರಮಣ ತೀರಿಕೆ ಇಂದಿಗೆ ನನ್ನದಿಂದ ಬಿಡ. ಕುಮಾರ, ನಿಮ್ಮ ಅಗ್ರಿಗೆ ಪ್ರಕಾರ ಪಾತಾಳ ಲೋಕಕ್ಕೆ ಹೋಗಿ ತಾತನಾದ ಆದಿಶೇಷನಿಂದ ಸಂಜೀವ ಮಣಿಯನ್ನು ಪಡೆದ ತಂತ್ರವನು ನಮ್ಮ ಪಡೆದ ಜನಗಳಿಂದ ತಕ್ಷಣ ಮಾತನಾಡಮ್ಮ ಮಾತೇ ಲೋಕ ಪ್ರಖ್ಯಾತ. ಅಯ್ಯೋ ಕುಮಾರ, ಅಮ್ಮಯ್ಯ, ನಿನ್ನ ಸಂಜೀವನ ಮರಣಿಯನ್ನು ತೆಗೆದುಕೊಂಡು ಏನು ಮಾಡುತ್ತಿ? ನಿಮ್ಮ ತಂದೆಯ ಶಿರಸ್ಸನ್ನು ಯಾರೋ ತೆಗೆದುಕೊಂಡು ಹೋಗಿರೋದು ಪುತ್ರ ಸದವಲು ಚರಿತ್ರ. ಪರದ ಜನನೇ ಕುಮಾರ, ಬೀಡುಗಣ್ಣಾದಿಗಳ ಒಡನ ತಡದ ಯುದ್ಧ ಕೊಡುವ ಕಡಗರಿಯಾದ ನಿನ್ನ ಮಗನು ಸಾಮರ್ಥವನೇ ಹೇಗೆ? ಹಾ ಅಮ್ಮಯ್ಯ, ಪುತ್ರ, ಹೊಡೆದ ಚಂದ್ರದ ಪವನ ಮಂಡು ಹರ ತಕ್ಷಣ ತಂದು ನಿನ್ನ ಪಾದದಲ್ಲಿ ಸೇರಿಸೋನು. ಹಾ ಹೇ ಮಾತೆ, ಪುತ್ರ,
ನಮ್ಮ ಬರದ ತನಕರನ್ನ ತಕ್ಷಣ ತೋಟರು ಮಾತೆ ಲೋಕ ಮಾತೆ ಬಬ್ರು ವಾಹನ ಓಹೋ ಮಾಧವ ನಿಲ್ಲು ನಿಲ್ಲು ದುಡುಕತನ ಮಾಡಬೇಡ. ಅದು ಏನು ಹೇಳು ನಾರಾಯಣ ಹೇಳುವನೆ ಕೇಳು. ಅದೇನ್ ಚೆನ್ನಾಗಿ ಹೇಳು. ಬಬ್ರು ವಾಹನ ಬಬ್ರು ವಾಹನ ಬಬ್ರು ವಾಹನ ಬಿಡು ಬಿಡು ಉಳಿಸುವನು ನಿನ್ನಯ ಪಿತನ ಪಾತನ ನಂದನ ಪಾತನ ನಂದನ ಕೇಳೋ ಎನ್ನ ವಚನ. ಬಬ್ರು ವಾಹನ ಬಬ್ರು ವಾಹನ ಬಬ್ರು ವಾಹನ ಬಿಡು ಬಿಡು ವ್ಯಸನ ಉಳಿಸುವೆನು ನಿನ್ನಯ ಪಿತನ ಪಾತನ ನಂದನ ಪಾತನ ನಂದನ ಕೇಳೋ ಎನ್ನ ವಚನ. ಶಕ್ತಿಯಲ್ಲಿ ಸಮನಾರು ಎನ್ನುತ್ತ ಮೆರೆದಾನ ಸುಭದ್ರೆಯ ಕಾಂತ. ಶಕ್ತಿಯಲ್ಲಿ ಸಮನಾರು ಎನ್ನುತ್ತ ಮೆರೆದಾನ ಸುಭದ್ರೆಯ ಕಾಂತ. ಎನ್ನಾಯ ಮಾತ ಕೇಳಾದೆ ಪಾತ್ರ ಎನ್ನಾಯ ಮಾತ ಕೇಳಾದೆ ಪಾತ್ರ ಎನ್ನಾಯ ಮಾತ ಕೇಳಾದೆ ಪಾತ್ರ ಹಾಗಾನು ಎಂದು ಎನ್ನಾಯ ಮಾತ ಕೇಳಾದೆ ಪಾತ್ರ ಹಾಗಾನು ಎಂದು ಬಬ್ರು ವಾಹನ ಬಬ್ರು ವಾಹನ ಬಬ್ರು ವಾಹನ ಉಳಿಸುವೆನು ನಿನ್ನಯ ಪಿತನ ಕೇಳೋ ಎನ್ನ ವಚನ. ಬಬ್ರು ವಾಹನ ನಿಲ್ಲು ನಿಲ್ಲು ದುಡುಕುತನ ಮಾಡಬೇಡ. ಅದೇನು ಹೇಳು ನಾರಾಯಣ. ಇದು ನಿಮ್ಮ ತಂಡಗೆ ತನ್ನ ಸರಿಸಮನವಾದ ಶಕ್ತಿವಂತರು ಯಾರೇ ಬಂದು ಗೌರವಿತ್ತು. ಅರ್ಜುನನು ಭಂಗಿತನಾದನು. ಅರ್ಜುನನ ಶಕ್ತಿ ಕುಂದು ಹೋಯಿತು. ಈ ಲೋಕದ ಜನರಿಗೆ ಮಾನವನಾಗಿ ಜನ್ಮಿಸಬೇಕು, ಮಾನವತ್ವವನ್ನು ಅವರ ಈ ಜಗದಾಟ ಮಾಡಿ ತೋರಿಸಿದರು. ಅರ್ಜುನ ರುಂಡವು ನಿನ್ನಿಂದ ತರಲು ಸಾಧ್ಯವಿಲ್ಲ, ನಿನ್ನ ಶಕ್ತಿಗೆ ಮೆಚ್ಚಿದನು. ಈವಾಗ ನನ್ನ ಸುದತ್ತನ ಚಕ್ರದಿಂದ ಅರ್ಜುನ ರುಂಡವನ್ನು ತರಿಸಿ ಋಷಿಕೇತು ಪ್ರತಿಮಾದಿಗಳನ್ನು ಬದುಕಿಸಲು ಯತ್ನ ಮಾಡಿರುವನು. ಸ್ವಲ್ಪ ಶಾಂತನಾಗು ಬಬ್ರುವಾಹನೇ, ವೀರಾಜ ವೀರನೇ. ಓಹೋ ಮಾಧವ ಅಹೋ ಬಬ್ರುವಾಹನೇ, ನಿನ್ನ ಅಪಾರ ಶಕ್ತಿಯನ್ನು ನಾನು ಎಂದು ವರ್ಣಿಸಲಿ. ಹಾ ನಿನ್ನ ಶಕ್ತಿ ಒಳಗೆ ನಮ್ಮ ಶಕ್ತಿ ಎಷ್ಟಾಗಿರುವುದೇ. ಹಾ ಆದಿಶೇಷನಂತ ತಂದ ತಂದೆ ಮಣಿಯಂತ ನಿನ್ನ ಪಾದದಲ್ಲಿರುತ್ತೇವೆ. ನಿನ್ನ ಚಿತ್ತಕ್ಕೆ ಒಂದಂತೆ ಮಾಡ ಮಾಧವ ಬಂದ ನೋಡಿದ ಕಮಲದ ಗುಣ. ಅಹೋ ಬಬ್ರುವಾಹನ, ಜನಾರ್ದನ ಚಿತ್ರಾಂಗ ದೇವರಿಗೆ ಅರ್ಜುನ ರುಂಡವನ್ನು ಆ ಮುಂಡದ ಮೇಲೆ ಇಡುವಂತೆ ಹೇಳಿ. ಆಗ ಅರ್ಜುನರು ಪ್ರದ್ಯುಮಾದಿಗಳು ಋಷಿಕೇತು ಆದಿಗಳು ಬದುಕುವರು. ಖಂಡಿ ಆ ಬಬ್ರುವಾಹನನೇ ವೀರಾಜ ವೀರನೇ. ರೆಡಿ ಇದ್ರು ಸರಿ, ಇಲ್ಲಿದ್ರೆ ಅದನ್ನು ಸರಿ ಮಾಡ್ತೀವಿ. ಬಾಯ ಅಪ್ಪ ಮಣಿ ಮಣಿ ಇಡಮ್ಮ ಮೇಕೆ ಮೇಲೆ ಇಡು. ನಮೋ ನಮೋ ನಾರಾಯಣ ಮಾಡುವನು ತಮ್ಮ ಬಾಲ ಭಕ್ತನಿಗೆ ವಂದನ. ಐಶ್ವರ್ಯ ಮತ್ತು ಮೇಲೆ ಕೇಳಿ ಪಾತ್ರ ದುರದಳು ಸಮರ್ಥ. ಬಬ್ರುವಾಹನ ನಾರಾಯಣ ಬಬ್ರುವಾಹನ ಅರ್ಜುನ ನಾರಾಯಣ ಬಬ್ರುವಾಹನನು ನಿಮ್ಮ ಕಟ್ಟಿದ ಕುದುರೆಯನ್ನು ಬಿಡಲು ಒಪ್ಪಿದ್ದಾನೆ. ಅರ್ಜುನ ಅಹೋ ಮಾಧವ ಈ ಬಬ್ರುವಾಹನನು ಯಾರೆಂದು ತಿಳಿದಿರುವ ನೀನು? ಇವನು ನಿನ್ನ ಮಗನು. ನಿನ್ನ ಮಗನಾಗಿದ್ದರಿಂದಲೇ ನಿನ್ನನ್ನು ಜಯಿಸಿದ್ದು. ಇದೇ ನಿನಗೆ ಸಾಕ್ಷಿ. ನಿನ್ನ ಸಂಶಯಗಳನ್ನು ಬಿಟ್ಟು ಏಕ ಮನಸ್ಸಿನಿಂದ
ಈಗ ನೋಡು, ನಿನ್ನ ಹೆಂಡತಿಯಾದ ಚಿತ್ರಾಂಗ ದೇವಿಯು ಬಂದಿರುವಳು. ಅಮ್ಮ ಚಿತ್ರಾಂಗ ದೇವಿ, ನಿಮ್ಮ ಪದ್ಧತಿಯವರಿಗೆ ನಮಸ್ಕರಿಸಿ. ನಿನಗೆ ಮಂಗಳವಾರ ಮೇಲಕ್ಕಳೆ ಕಾಂತಿ ಎನ್ನ ಪ್ರೇಮದ ಅಡಗನೆ. ಅಹೋ ಬಬ್ರುವಾನರೇ, ಬಬ್ರುವಾನ, ಅಹೋ ನಾರಾಯಣ, ನಾವು ಇನ್ನು ಮುಂದಕ್ಕೆ ಯಜ್ಞದ ಕುದುರೆಯನ್ನು ಅಲಸ್ಯ ಮಾಡದೆ ಮುಂದಕ್ಕೆ ಬಿಡುವಂತರಾಗಿರಿ. ವೀರಾದಿ ವೀರರೇ, ರಣಸೂರರೇ. ಅಹೋ ದೇವ, ನಿಮ್ಮ ಇಷ್ಟದ ಮೈರಪ್ಪ ಅರ್ಜೆಂಟ್ ಬರ್ಬೇಕು ಅವರು. ಮೈರಪ್ಪ
ಮಾನವ ರಂಗದ್ರಪ್ತ ಸಂಘಟಿತ ಗಂಗೆಯ ನಿರೋತ್ತಮ ತುಂಗ ಮಂಗಳ ಸಂಗೀತಮವಾದ ಸಭರಂಗದಲ್ಲಿ ನಿಂತು ಕರಂಗಳಂ ಜೋಡಿಸಿ ಬಂದವರು ತಾವುದಾರೆಂದರು ವಿಚಾರಿಸುವ ಭಕ್ತ ಶ್ರೇಷ್ಠನೇ ನೀನುದಾರ ಸೂತ ಸುಗುಣ ಪ್ರಖ್ಯಾತ. ಅಹೋ ದೇವ ನಾವುದಾರಂದರೆ ಬಂದವರಂ ಚಂದದಿಂದ ಮಾತನಾಡಿಸುವ ಸುಂದರ ಚಂದುವಿನ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಬಹುದು ತಮ್ಮ ನಾವಾಗಿದ್ದವ ಸಾರಥಿ ನಾವುದಾರೆಂದರೆ ಎನ್ನ ಕಡು ಪರಕ್ರಮ ತಪ್ಪಿಗೆ ಈ ಭೂಮಿ ಬಿಲ್ಲರ ಬೆರೆಯಿತು ತಾರಗ್ರಹಣಂ ಜರ್ರದ ಸೆರೆದವು ಬೇಗ ಪರ್ವತಗಳು ಕದಲಿ ಬೆದ್ದವು. ಸಾರಥಿ ದೇವ ಈ ಭೂಮಂಡಲದೊಳು ಹಿಂದೂ ರಾಯರಂ ಗೆದ್ದು ಪಡಿತು ದಂಡ ಚಂಡ ಪ್ರಚಂಡ ರಾಜ್ಯ ಪರಾಕ್ರಮದಿಂದ ಕಪ್ಪಮಂ ಕೈಗೊಂಡು ಎದೆಗೆ ಎದುರಾತ ಬಂದ ಹೊಯ್ರಿಗಳಂ ಗರ್ಭವ ಮುರಿದು ವಿಜಯವೆಂಬ ನಾಮಾಂಕಿತವನ್ನು ಪಡೆದುಕೊಂಡು ನಾರಾಯಣನ ಪಾದ ಕಮಲದಿಂದ ಆನಂದದಿಂದ ಪೂಜಿಸುವ ಮೈರಧ್ವಜನೆಂದು ತಿಳಿಯಲೇ ಸಾರಥಿ ತಿಳಿಯುತ್ತೇನೆ ನಾನು ಬಂದ ಸಂಗತಿ. ಮೈರಧ್ವಜ ಮಹಾರಾಜರಾದರೆ ಇಂದು ಈ ಸಭಾಪತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ. ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ನಮ್ಮ ಪುರದ ಸಜ್ಜನರು ಭಕ್ತಿಯಿಂದ ಇರುವರೆಂಬ ವಾದ್ಯಂ ಕೇಳಿ ಇಲ್ಲಿಗೆ ಬರೋಣವಾಯ್ತು ಸಾರಥಿ ತಿಳಿತೆ ನನ್ನ ಸಂಗತಿ. ತಿಳಿದು ಹೋಗದಿ ಮುಂದಿನ ಸಂಗತಿ.